ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿಯೋಗ, ದ ನ್ಯಾಚುರಲ್ನೆಸ್ ಆಫ್ ಲವ್ ಆ್ಯಂಡ್ ಇಟ್ಸ್ ಸೆಂಟ್ರಲ್ ಸೀಕ್ರೆಟ್. ಭಕ್ತಿಯೋಗದಲ್ಲಿ ಸ್ವಾಮಿ ವಿವೇಕಾನಂದರು ಭಕ್ತಿಯೋಗದ ಸಹಜತೆ ಮತ್ತು ಅದರ ರಹಸ್ಯ ಎಂಬ ಒಂದು ಕಿರು ಅಧ್ಯಾಯವನ್ನು ಈ ರೀತಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅರ್ಜುನ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಯಾರು ಸತತವೂ ಯುಕ್ತರಾಗಿ ಭಕ್ತಿಯಿಂದ ಭಗವಂತನನ್ನು ಸಮೀಪಿಸುತ್ತಾರೆಯೋ ಮತ್ತು ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮ. ಯಾರು ಅವ್ಯಕ್ತವಾದ ಅಕ್ಷರವಾದ ಪರಬ್ರಹ್ಮವನ್ನು ಉಪಾಸನೆ ಮಾಡುತ್ತಾರೆಯೋ ಈ ಇಬ್ಬರಲ್ಲಿ ಯಾರು ಶ್ರೇಷ್ಠ ಯೋಗಿಗಳು? ಯಾರು ಶ್ರೇಷ್ಠ ಯೋಗಿಗಳು? ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣ ಈ ರೀತಿ ಹೇಳುತ್ತಾನೆ, ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ. ಯಾರು ನನ್ನಲ್ಲಿಯೇ ಮನಸ್ಸನ್ನು ಇಟ್ಟವರಾಗಿ ನಿತ್ಯವೂ ನನ್ನನ್ನು ಭಜಿಸುತ್ತಾರೆಯೋ, ಅನುರಾಗದಿಂದ ಭಜಿಸುತ್ತಾರೆಯೋ ಮತ್ತು ಶ್ರದ್ಧೆಯಾ ಪರಯೋಪೇತ, ಶ್ರದ್ಧೆಯಿಂದ ಕೂಡಿದ್ದಾರೆಯೋ, ತೇ ಮೇ ಯುಕ್ತತಮಾ ಮತಾಃ, ಅವರು ಶ್ರೇಷ್ಠರಾದ ಯೋಗಿಗಳು ಮತ್ತು ಭಕ್ತರು ಎಂಬುದು ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲ, ಮತ್ತು ಯೇ ತ್ವಕ್ಷರಂ ಅನಿರ್ದೇಶಂ, ಯಾವುದು ಅಕ್ಷರವೋ, ಕ್ಷರ ಅಂದರೆ ನಾಶವಾಗುವಂಥದ್ದು, ಅಕ್ಷರ ನಾಶ ಇಲ್ಲದ್ದು, ಅನಿರ್ದೇಶಂ ನಿರ್ದೇಶ ಮಾಡೋದು, ನಿರ್ದೇಶಿಸಲಿಕ್ಕೆ ಆಗದೇ ಇರುವಂಥದ್ದು. ಏತ್ವಕ್ಷರಂ ಅನಿರ್ದೇಶಂ ಅವ್ಯಕ್ತಂ, ಯಾವುದು ವ್ಯಕ್ತರೂಪವನ್ನು ತಾಳಲಿಲ್ಲವೋ, ಅವ್ಯಕ್ತ ಪರಬ್ರಹ್ಮ ಸ್ವರೂಪವೋ, ಸರ್ವತ್ರಗಂ ಎಲ್ಲ ಕಡೆ ತುಂಬಿಕೊಂಡಿರುವಂಥದ್ದೋ, ಸರ್ವವ್ಯಾಪಿಯೋ, ಅಚಿಂತ್ಯಂಚ ಚಿಂತೆಗೆ ನಿಲುಕದುದು, ಮನಸ್ಸು ಬುದ್ಧಿಗೆ ಗ್ರಾಹ್ಯವಾಗದೇ ಇರುವಂಥದ್ದು. ಯೇ ತ್ವಕ್ಷರಂ ಅನಿರ್ದೇಶಂ ಅವ್ಯಕ್ತಂ ಸರ್ವತ್ರಗಮ ಅಚಿಂತ್ಯಂಚ ಕೂಟಸ್ಥಂ ಅಂತ ಹೇಳಿದರೆ ಅಲುಗಾಡದೇ ಇರುವಂಥದ್ದು, ಮತ್ತು ಅಚಲಂ ಚಲಿಸದೇ ಇರುವಂಥದ್ದು, ಧ್ರುವಂ ಅಂದರೆ ಸರ್ವಶ್ರೇಷ್ಠವಾದದ್ದು. ಈ ಪರಬ್ರಹ್ಮನ 8 ಲಕ್ಷಣಗಳು, ಇವುಗಳಿಂದ ಕೂಡಿದ ಪರಬ್ರಹ್ಮನನ್ನು ಯಾರು ಎಲ್ಲ ಇಂದ್ರಿಯ ಗ್ರಾಮಂ ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ, ಎಲ್ಲ ಇಂದ್ರಿಯ ಸಮೂಹವನ್ನು ನಿಗ್ರಹಿಸುವುದರ ಮೂಲಕ, ಎಲ್ಲರನ್ನು ಸಮಬುದ್ಧಿಯಿಂದ ನೋಡುವುದರ ಮೂಲಕ, ಮತ್ತು ಸರ್ವಭೂತ ಹಿತೇ ರತಾಃ, ಎಲ್ಲ ಜೀವಿಗಳ ಹಿತದಲ್ಲಿ ನಿರತನಾಗುವುದರ ಮೂಲಕ ಉಪಾಸನೆ ಮಾಡುತ್ತಾರೆಯೋ ಅವರೂ ಕೂಡ ಅದೇ ಗುರಿಯನ್ನು ತಲುಪುತ್ತಾರೆ. ಅವರೂ ಕೂಡ ಉತ್ತಮ ಯೋಗಿಗಳು. ಆದರೆ ಯಾರು ನಿರಾಕಾರ ಮಾರ್ಗವನ್ನು ಅನುಸರಣೆ ಮಾಡುತ್ತಾರೆಯೋ ಕ್ಲೇಶ ಅಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ, ಅಂತಹ ಅವ್ಯಕ್ತದಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಗಳಿಗೆ ಸಾಧನೆಯ ಮಾರ್ಗವು ಕಠಿಣವಾದುದು. ಏಕೆಂದರೆ ದೇಹ ಬುದ್ಧಿ ಉಳ್ಳವರಿಗೆ ಸಾಧನೆಯು ಕಷ್ಟಕರವಾಗುತ್ತದೆ. ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಬಳಿಕ ಕೃಷ್ಣ ಹೇಳುವುದನ್ನು ಸ್ವಾಮೀಜಿ ಮುಂದುವರಿಸುತ್ತಾರೆ, ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ. ಯಾರು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿದವರಾಗಿ ಅನನ್ಯವಾದ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸುತ್ತಾರೆಯೋ, ನನ್ನನ್ನೇ ಸರ್ವಶ್ರೇಷ್ಠ
ಎಂದು ಬಗೆಯುತ್ತಾರೆಯೋ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್, ಅವರನ್ನು ನಾನು ಈ ಜನ್ಮ ಮರಣ ಚಕ್ರ ಎನ್ನುವ ಸಂಸಾರ ಸಾಗರ, ಅದು ಯಾವ ರೀತಿ ಇದೆ, ಮೃತ್ಯು ಸ್ವರೂಪಿಯಾಗಿದೆ, ಮೃತ್ಯು ಸ್ವರೂಪಿಯಾದ ಜನ್ಮ ಮರಣ ಸಂಸಾರ ಸಾಗರದಿಂದ ಪಾರು ಮಾಡುತ್ತೇನೆ. ಈ ಪರಿಚ್ಛೇದದಲ್ಲಿ ಸ್ವಾಮೀಜಿಯವರು ಜ್ಞಾನಯೋಗವನ್ನು ಹೇಳಿದ್ದಾರೆ, ಭಕ್ತಿಯೋಗವನ್ನು ಹೇಳಿದ್ದಾರೆ. ಜ್ಞಾನಯೋಗದ ಪರಿಭಾಷೆಯನ್ನು ನೀಡಿದ್ದಾರೆ, ಭಕ್ತಿಯೋಗದ ಪರಿಭಾಷೆಯನ್ನು ನೀಡಿದ್ದಾರೆ. ಜ್ಞಾನಯೋಗ ಅದ್ಭುತವಾದದ್ದು, ಅತ್ಯುನ್ನತವಾದದ್ದು, ಅದು ಅತ್ಯುಚ್ಚ ಕೋಟಿಯ ತತ್ವಶಾಸ್ತ್ರ. ಸ್ವಾರಸ್ಯ ಏನು ಅಂದರೆ, ಪ್ರತಿಯೊಬ್ಬರೂ ತಾನು ಜ್ಞಾನಯೋಗವನ್ನು ಅನುಸರಿಸಲು ಸಮರ್ಥ, ತಾನು ಜ್ಞಾನಯೋಗದ ಸಾಧನೆಗೆ ಯೋಗ್ಯ ಅಧಿಕಾರಿ ಎಂದು ಭಾವಿಸುತ್ತಾನೆ. ಆದರೆ ನಿಜವಾಗಿ ಜ್ಞಾನಯೋಗ ಸಾಧನೆ ಅತ್ಯಂತ ಕಠಿಣ ಇದೆ ಮತ್ತು ಎಷ್ಟೋ ಕಡೆಗಳಲ್ಲಿ ಇದು ಅಪಾಯಕ್ಕೂ ಕಾರಣವಾಗುತ್ತದೆ. ಮನುಷ್ಯರಲ್ಲಿ ಎರಡು ಬಗೆಯ ಸ್ವಭಾವದ ಜನರು ಇರುತ್ತಾರೆ. ಒಂದು ಆಸುರಿ ಪ್ರಕೃತಿಯವರು, ಇನ್ನೊಂದು ದೈವಿ ಪ್ರಕೃತಿಯವರು. ಆಸುರಿ ಪ್ರಕೃತಿಯವರು ಯಾರು? ಕೇವಲ ನಿದ್ರೆ, ಆಹಾರ, ಭಯ, ಮೈಥುನ ಇದರಲ್ಲೇ ತೊಡಗಿ ಇದನ್ನೇ ಜೀವನದ ಸರ್ವಸ್ವ ಎಂದು ಬಗೆದಿರುತ್ತಾರೆ. ಯಾರು ಲೌಕಿಕ ಜೀವನವನ್ನೇ, ಪ್ರಾಪಂಚಿಕ ಜೀವನವನ್ನೇ ಸರ್ವಸ್ವ ಎಂದು ಬಗೆದು ಅದನ್ನೇ ಹಾಸಿಕೊಂಡು ಹೊಂದಿಕೊಂಡು ಇರುತ್ತಾರೆಯೋ ಅವರೆಲ್ಲ ಆಸುರಿ ಪ್ರಕೃತಿಯ ಜನ. ಇನ್ನೊಂದು ಸ್ವಭಾವದ ಜನ ದೈವಿ ಪ್ರಕೃತಿಯವರು. ಅವರು ದೇಹವನ್ನು ಗುರಿ ಸಾಧನೆಗೆ ಇರುವ ಉಪಕರಣ ಎಂದು ಭಾವಿಸುತ್ತಾರೆ. ಅವರು ದೇಹವನ್ನು ಅಥವಾ ಶರೀರವನ್ನು ಆತ್ಮನ ವಿಕಾಸಕ್ಕಾಗಿ ಇರುವಂತಹ ಒಂದು ದಾರಿ, ಮಾರ್ಗ ಎಂದು ಭಾವಿಸುತ್ತಾರೆ. ಯಾರು ಜ್ಞಾನಯೋಗದ ತತ್ವವನ್ನು ಬಳಸಿಕೊಳ್ಳುತ್ತಾರೆಯೋ ಅವರು ದುಷ್ಕಾರ್ಯಗಳಲ್ಲಿ ತೊಡಗಿ ದುಷ್ಟ ಸ್ವಭಾವದವರಾಗಿಯೂ ಕೂಡ ಜ್ಞಾನಯೋಗದ ತತ್ವಶಾಸ್ತ್ರವನ್ನು ಉದ್ಧರಿಸುತ್ತಾರೆ. ಹಾಗೆ ಅವಕಾಶ ಇದೆ. ಹೇಗೆ ಒಬ್ಬ ಒಳ್ಳೆಯ ವ್ಯಕ್ತಿ ತತ್ವಶಾಸ್ತ್ರದ ಉದಾಹರಣೆಯನ್ನು ಕೊಟ್ಟು ತನ್ನ ವರ್ತನೆಯನ್ನು ಸಮರ್ಥಿಸಿಕೊಳ್ಳುತ್ತಾನೆಯೋ ಹಾಗೆಯೇ ದುಷ್ಟ ವ್ಯಕ್ತಿ ತನ್ನ ದುಷ್ಕಾರ್ಯವನ್ನು ಕೂಡ ಅದೇ ತತ್ವಶಾಸ್ತ್ರದ ಹೆಸರಿನಲ್ಲಿ ಸಮರ್ಥಿಸಿಕೊಂಡು ಇರಬಹುದು. ಇದು ಜ್ಞಾನಯೋಗದ ಅಪಾಯ. ಆದರೆ ಭಕ್ತಿಯೋಗದಲ್ಲಿ ಆ ರೀತಿ ಇಲ್ಲ. ಭಕ್ತಿಯೋಗ ಇದಕ್ಕೆ ವಿರುದ್ಧವಾಗಿ ಅತ್ಯಂತ ಸುಲಭವಾದದ್ದು, ಸಹಜವಾದದ್ದು, ಮಧುರವಾದದ್ದು. ಇಲ್ಲಿ ಭಕ್ತ ಅಂಥ ಉನ್ನತ ತತ್ವಶಾಸ್ತ್ರದ ನೆಲೆಗೆ ಹೋಗುವ ಮಾತು ಇಲ್ಲ, ಆದ್ದರಿಂದ ಆ ಎತ್ತರದಿಂದ ಬೀಳುವ ಮಾತೂ ಇಲ್ಲ. ಕೊನೆಗೂ ಭಕ್ತಿಯೋಗ ಆದ್ರೇನು, ಜ್ಞಾನಯೋಗ ಆದ್ರೇನು, ಎಲ್ಲಿಯವರೆಗೆ ವ್ಯಕ್ತಿ ಎಲ್ಲ ಬಂಧನಗಳನ್ನು ಕಳಚಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಮುಕ್ತಿಯ ಮಾತೇ ಇಲ್ಲ. ಭಾಗವತದಲ್ಲಿ ಬರುತ್ತದೆ, ಗೋಪಿಯೊಬ್ಬಳು ಯಾವ ರೀತಿ ಮೋಕ್ಷವನ್ನು ಪಡೆದುಕೊಂಡಳು. ಆ ವರ್ಣನೆ ಏನು ಹೇಳುತ್ತೆ ಅಂದರೆ, ಗೋಪಿಯೊಬ್ಬಳು ಶ್ರೀಕೃಷ್ಣನ ಧ್ಯಾನದಲ್ಲಿ ಅನುರಕ್ತಳಾಗಿ ಆ ಸುಖಾನುಭೂತಿಯಲ್ಲಿ ಅವಳ ಪುಣ್ಯ ಸಂಸ್ಕಾರಗಳೆಲ್ಲ ನಾಶವಾಗಿ ಹೋದವು. ಬಳಿಕ ಶ್ರೀಕೃಷ್ಣನ ದರ್ಶನ ಆಗಲಿಲ್ಲವಲ್ಲ ಎಂಬ ತೀವ್ರತಮ ವಿರಹದ ವೇದನೆಗೆ ಅವಳ ಪಾಪ ಸಂಸ್ಕಾರಗಳೆಲ್ಲ ದಗ್ಧವಾಗಿ ಹೋದವು. ಹೀಗೆ ಅವಳು ಪುಣ್ಯ ಪಾಪ ಬಂಧನಗಳಿಂದ ಪಾರಾಗಿ ಮೋಕ್ಷವನ್ನು ಪಡೆದುಕೊಂಡಳು. ತುಂಬ ಸುಂದರವಾದ ವರ್ಣನೆ. ಇದು ಭಕ್ತಿಯ ಮುಖ್ಯವಾದ ವಿಚಾರ.
ಏನದು? ನಮ್ಮ ಯಾವ ಭಾವನೆಗಳು, ಯಾವ ವಿಚಾರಗಳು ಕೆಡುಕಾದವು ಅಲ್ಲ. ನಾವು ಮಾಡಬೇಕಾದದ್ದು ಇಷ್ಟೇ, ನಮ್ಮ ಎಲ್ಲ ಭಾವನೆಗಳಿಗೆ, ವಿಚಾರಗಳಿಗೆ ದೈವೀ ತಿರುವನ್ನು, ದಿಕ್ಕನ್ನು ನೀಡಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ಸುಖ ದುಃಖ ಇವು ಬಂದು ಹೋಗುತ್ತಲೇ ಇರುತ್ತವೆ. ಇವುಗಳನ್ನು ಸುತ್ತುವರಿದು ಅನೇಕ ಭಾವನೆಗಳು, ಕಾಮ ಕ್ರೋಧಾದಿಗಳು ಇವನ ಮನಸ್ಸಿನಲ್ಲಿ ಏಳುತ್ತಲೇ ಇರುತ್ತವೆ. ಈಗ ಭಕ್ತನಾದವನು ಇವೆಲ್ಲವುಗಳಿಗೆ ಉನ್ನತ ತಿರುವನ್ನು ನೀಡಬೇಕು. ಉನ್ನತ ತಿರುವನ್ನು ನೀಡುವುದು ಎಂದು ಹೇಳಿದಾಗ ಅದರ ಅರ್ಥ ಭಗವಂತನ ಕಡೆಗೆ ತಿರುಗಿಸಬೇಕು. ಭಗವಂತನ ಹೊರತು ಉಳಿದ ಯಾವ ಕಡೆ ನಮ್ಮ ಭಾವನೆಗಳನ್ನು ತಿರುಗಿಸಿದರೂ ಅದು ತುಚ್ಛವಾದದ್ದು, ಅಲ್ಪವಾದದ್ದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಹಣ ಸಿಗಲಿಲ್ಲ ಎಂದು ದುಃಖಿಸುವ ಬದಲು, ಅಥವಾ ಯಾವುದೇ ಒಂದು ವಸ್ತು ಸಿಗಲಿಲ್ಲ ಎಂದು ದುಃಖಿಸುವ ಬದಲು ಅವನು ಭಗವಂತ ನನಗೆ ಸಿಗಲಿಲ್ಲವಲ್ಲ ಎಂದು ದುಃಖಿಸಬೇಕು. ಆಗ ಅವನು ತನ್ನ ಭಾವನೆಗೆ ಉನ್ನತ ತಿರುವನ್ನು ನೀಡಿದಂತಾಗುತ್ತದೆ. ಇದೇ ರೀತಿ ಯಾವುದೇ ಒಂದು ಹಣ ಬಂದಾಗ ಸಂತೋಷ ಪಡುವ ಬದಲು, ಅಥವಾ ಯಾವುದೇ ಒಂದು ವಸ್ತು ದೊರೆತಾಗ ಸಂತೋಷವನ್ನು ಪಡುವ ಬದಲು ಅವನು ಭಗವಂತ ಇನ್ನೂ ಸಿಗಲಿಲ್ಲವಲ್ಲ, ಭಗವಂತ ನನಗೆ ಸಿಗಬೇಕು, ಭಗವದ್ ಆನಂದ ಸಿಗಬೇಕು ಎಂದು ತನ್ನ ಭಾವನೆಯನ್ನು ಭಗವಂತನ ಕಡೆಗೆ ತಿರುಗಿಸಿಕೊಳ್ಳಬೇಕು. ಹೀಗೆ ಭಕ್ತಿಯೋಗ ನಮಗೆ ಹೇಳುವ ಪಾಠ ಏನು ಅಂದರೆ, ಯಾವ ಭಾವನೆಗಳು ಸ್ವಭಾವತಃ ಕೆಡುಕಾದವುಗಳಲ್ಲ, ನಾವು ಅವುಗಳನ್ನು ಭಗವಂತನ ಕಡೆಗೆ ತಿರುಗಿಸಬೇಕು ಅಷ್ಟೇ. ನಮಸ್ಕಾರ.